कौशल्यजवर वंशोद्भवसुर संसेवित पद राम हरे कंसाध्यसुरर वंशगैर्यदु वंशोद्भव श्री कृष्ण हरे जय जय राम हरे जय जय कृष्ण हरे जय जय राम हरे जय जय कृष्ण हरे ಶಿಲೆಯ ಪಾದರಜದಲ್ಲಿ ಶ್ರೀ ಮಾಡಿದ ಕುಲಲಿದ ಗುಣನಿದೆ ರಾಮ ಹರೇ ಶಿಲೆಯ ಪಾದರಜದಲ್ಲಿ ಶ್ರೀ ಮಾಡಿದ ಕುಲಲಿದ ಗುಣನಿದೆ ರಾಮ ಹರೇ ಬಲುವಕ್ರಾಗಿದ ಅವಲಯ ಕಣದಲ್ಲಿ ಬಲುವಕ್ರಾಗಿದ ಅವಲಯ ಕಣದಲ್ಲಿ ಚಲುವೆಯ ಮಾಡಿದ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ ಹರದನು ಮಂಗಿಸಿ ಹರುಷದಿ ಜಾನಕಿ ಹರದನು ಮಂಗಿಸಿ ಹರುಷದಿ ಜಾನಕಿ ಕರವ ಪೀಡಿದ ಶ್ರೀ ರಾಮ ಹರೇ ರವಿ ಸುತನಯಗೆ ಪಾಠವ ಕಟ್ಟಿದ ರವಿ ಸುತನಯಗೆ ಪಾಠವ ಕಟ್ಟಿದ ಅವತಾರಕ ಶ್ರೀ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ ಜಯ ಜಯ ರಾಮ ಹರೇ. ತಾಯಿ ಇವತ್ತು ಸ್ವರ್ಗಕ್ಕೆ ದೊಡ್ಡಲಾಗ್ತು ಅಂತೇಳಿ ಭಜನೆ ಮೂಲಕ ಭಗವಂತನನ್ನ ಕಾಣ್ತಕ್ಕಂಥ ಸಂಪ್ರದಾಯ ಬಹುಶಃ ಭಾರತವನ್ನು ಬಿಟ್ಟರೆ ಬೇರೆ ಎಲ್ಲೂ ಕಾಣೋದಕ್ಕೆ ಸಾಧ್ಯ.
ಕನಕದಾಸರು, ಪುರಂದರದಾಸರು ಭಜನೆ ಮೂಲಕ ಭಗವಂತನನ್ನ ನೋಡಿದವು. ಇವೆಲ್ಲ ಇವತ್ತು ಭಜನೆಯಲ್ಲಿ ಪಾಲ್ಗೊಂಡು ಭಗವಂತನನ್ನು ನಮಗೆ ತೋರಿಸ್ತಕ್ಕಂಥ ಪುಣ್ಯದ ಕೆಲಸ ಮಾಡಿದ್ದೀರಿ. ಹಾಗಾಗಿ ಸರ್ವ ಸಮಾಜ ಎಲ್ಲ ಭಜನಾ ಮಂಡಳಿಗಳಿಗೆ ಆಯೋಜಕರ ಪರವಾಗಿ ನಾನು ತುಂಬ ಹೃದಯದ ಬಹಳ ಸರಳವಾಗಿ ಹೇಳಬೇಕಾದ್ರೆ ಭಜನೆ ಅಂದ್ರೆ ಭಗವಂತನನ್ನ ಜನ್ಮಾಂತರ ನೆನೆಯೋದು ಅಂತ ಅರ್ಥ. ಅಂತ ಭಗವಂತನನ್ನ ನೆನೆಯೋದ್ರ ಮೂಲಕ ದೇಶ ಸೇವೆಯ ಜೊತೆಗೆ ಈಶ ಸೇವೆಯನ್ನ ಅಥವಾ ಈಶ ಸೇವೆಯ ಜೊತೆಗೆ ದೇಶ ಸೇವೆಯನ್ನು ಮಾಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸನಾತನ ಸಂಸ್ಕೃತಿಯ ಆದರ್ಶ, ಮೌಲ್ಯ, ತತ್ವಾದರ್ಶಗಳು ಮರೆಯಾಗತಕ್ಕಂಥ ಈ ಕಾಲಘಟ್ಟದಲ್ಲಿ ದೇವರು, ದೈವ ಮೌಲ್ಯಗಳನ್ನ ಅನುಸರಿಸಿಕೊಂಡು ನಡೆಯುವಂತ ಯಾವುದಾದ್ರೂ ಒಂದು ಪುಣ್ಯಭೂಮಿ ಇದ್ರೆ ಭಾರತ. ಅಂತ ಪುಣ್ಯಭೂಮಿಯ ಆದರ್ಶಗಳನ್ನು ಉಳಿಸ್ತಕ್ಕಂಥ ಕೆಲಸ, ಸಂಸ್ಕಾರಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಇವತ್ತು ನಮ್ಮೆಲ್ಲರ ಮೇಲೆ. ಗಂಗಾವತಿಯಲ್ಲಿ 1,00,000 ಜನ ಇರ್ಬೋದು, ಆದ್ರೆ 1,000 ಜನ ಸದ್ಭಕ್ತ ಹಿಂದೂ ಬಾಂಧವರು, ಸಮಾಜ ಬಾಂಧವರು ಒಳ್ಳೆಯ ಚಿಂತನೆ ಇಟ್ಕೊಂಡು ಇವತ್ತಿಗೆ ಸೇರಿದ್ದು ಬಹಳ ಸಂತೋಷದ ಸಂಗತಿ. ಇವತ್ತು ದೈವಜ್ಞ ಬ್ರಾಹ್ಮಣ ಸಮಾಜದ ಸಹೋದರ ಬಾಂಧವರು ಪ್ರತಿ ವರ್ಷ ಈ ಭಜನೆಯನ್ನ ತಮ್ಮ ಸಮಾಜ ವತಿಯಿಂದ ಮಾಡ್ತಾ ಬಂದಿದ್ರು. ಈ ವರ್ಷ ಒಂದು ಚಿಂತನೆಯನ್ನು ಮಾಡಿ ಎಲ್ಲ ಸಮಾಜ ಬಂಧುಗಳನ್ನ ಸೇರಿಸಿ ಭಜನೆಯನ್ನು ಆರಂಭ ಮಾಡ್ಬೇಕು ಅಂತ ಒಂದು ಒಳ್ಳೆಯ ಚಿಂತನೆ ಇಟ್ಕೊಂಡು ಇವತ್ತು ಆರಂಭ ಮಾಡಿದ್ರು. ಇವತ್ತು 100, 200, 300 ಇದ್ದಂಥ ಸಂಖ್ಯೆ ಮುಂದೆ ಬರ್ತಕ್ಕಂಥ 10-20 ವರ್ಷಗಳಲ್ಲಿ 1000ಕ್ಕೆ ಸೇರ್ಪಡೆ ಆಗುತ್ತೆ ಅನ್ನುವಂಥ ಆಶಾಭಾವನ ಇವತ್ತು ಎಲ್ಲ ಸಮಾಜಗಳ ಮಧ್ಯೆ ಒಗ್ಗಟ್ಟು ಮುರಿದು ಜಾತಿಗಳ ಮಧ್ಯೆ ದ್ವೇಷ ಹೆಚ್ಚಾಗಿ ಇರ್ತಕ್ಕಂಥ ಹಿಂದೂ ಸಮಾಜ ಛಿದ್ರ ಆಗುವಂಥ ಕಾಲದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಾದಂಥ ಅನಿವಾರ್ಯತೆ ಇರುತ್ತದೆ. ಮೇಲು ಕೀಳು, ಬಡವ ಬಲ್ಲಿದ ಭಾವನೆಗಳನ್ನ ದೂರ ಇಟ್ಟು ನಾವೆಲ್ಲ ಒಂದಾಗಬೇಕಾದಂಥ ಅನಿವಾರ್ಯತೆ. ಕಾರಣ ಇಷ್ಟೇ, ಜಗತ್ತಿನ ಅನೇಕ ಆಕ್ರಮಣಗಳು ಭಾರತದ ಮೇಲೆ ಆದರೂ ಕೂಡ, ಜಗತ್ತಿನ ಅನೇಕ ಆಕ್ರಮಣಗಳು ಧರ್ಮದ ಮೇಲೆ ಆದರೂ ಕೂಡ, ಹಿಂದೂ ಧರ್ಮ ಸಾವಿರಾರು ವರ್ಷಗಳಿಂದಲೂ ಕೂಡ ಒಂದು ಕಿಂಚಿತ್ತೂ ಅಲುಗಾಡಿದ ಗಟ್ಟಿಯಾಗಿ ನಿಂತಿದ್ದೆ ಯಾಕೆ ಅಂದ್ರೆ ನಮ್ಮ ಒಳಗಿರ್ತಕ್ಕಂಥ ಆತ್ಮಶಕ್ತಿಯಿಂದ ಆ ಭಗವಂತನ ಆಶೀರ್ವಾದ. ಅದನ್ನ ನಾವೆಲ್ಲ ಮುಂದುವರಿಸಬೇಕಾದಂತ ಅನಿವಾರ್ಯತೆ. ಈ ದೇಶದಲ್ಲಿರ್ತಕ್ಕಂಥ ಶ್ರೇಷ್ಠ ಕವಿ ಕಬೀರ್ ದಾಸರ ಒಂದು ಕಥೆಯನ್ನು ಹೇಳಿ ಸಣ್ಣ ದೃಷ್ಟಾಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇನೆ. ಬರೆದು ಸಾಕಷ್ಟು ಸಮಾಜಕ್ಕೆ ಒಳಿತನ್ನ ಮಾಡಿದ್ರು. ಕೊನೆಗೆ 25-30 ವರ್ಷ ಆದ್ಮೇಲೆ ಆ ಊರವರೆಲ್ಲ ವಿಚಾರ ಮಾಡಿದ್ರು, ಸ್ವಾಮಿ ಕಬೀರ್ ದಾಸರೇ, ನೀವು ಹಲವಾರು ದೋಹೆಗಳ ಮೂಲಕ ಸಮಾಜದ ತಿದ್ದ ಕೆಲಸ ಮಾಡಿರಿ, ನಾಳೆ ನಮ್ಮೂರ ನಿಮ್ಗೆ ಸನ್ಮಾನ ಇಟ್ಕೊಂಡಿವಿ, ದಯಮಾಡಿ ನೀವು ಸನ್ಮಾನಕ್ಕೆ ಬರ್ಬೇಕಂತ ಕೇಳಿದ್ರಿ. ಕಬೀರ್ ದಾಸ್ ಹೇಳ್ತಾರೆ, ಆಯ್ತು ಸನ್ಮಾನಕ್ಕೆ ಬರ್ತನೆ ಅಂತೇಳಿ ಒಪ್ಪಿಕೊಂಡಾಗ ಒಬ್ಬ ವ್ಯಕ್ತಿ ಬಂದು ಮುಖಂಡ ಹೇಳಿದ, ನೀವು ಸನ್ಮಾನಕ್ಕೆ ನಾಳೆ ಬರಲೇಬೇಕು. ಯಾಕೆ ಬರ್ಬೇಕಂದ್ರ ನೀವು ವೃತ್ತಿಯಲ್ಲಿ ಟೈಲರ್, ದರ್ಜಿ, ನಿಮಗೆ ನಾಳೆ ಒಂದು ಗಿಫ್ಟ್ ಕೊಡ್ತೀವಿ. ನಾವು ಏನ್ ಗಿಫ್ಟ್ ಕೊಡ್ತೀವಿ ಅಂದ ಏನಿಲ್ಲ, ಒಂದು 15-20 ತೊಲಿ ಬಂಗಾರದಿಂದ ಒಂದು ಕತ್ರಿ ಮಾಡಿಸಿವಿ, ನಾಳೆ ನಿಮ್ಮ ಉದ್ಯೋಗಕ್ಕೆ ಅನುಕೂಲ ಆಗತ್ತ, ದಯಮಾಡಿ ಆ ಕಾರ್ಯಕ್ರಮಕ್ಕೆ ಬಂದು ಬಂಗಾರದ ಕತ್ರಿ ನೀವು ತಗೊಂಡು ಹೋಗ್ಬೇಕು ಅಂತೇಳಿ ಕಬೀರ್ ದಾಸರಿಗೆ ಹೇಳ್ತಾರೆ. ಅವಾಗ ಕಬೀರ್ ದಾಸರು ಒಂದು ಕ್ಷಣವೂ ವಿಚಾರ ಮಾಡದೆ ಒಂದು ಮಾತು ಹೇಳ್ತಾರೆ, ಸ್ವಾಮಿ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರಕ್ಕೆ ಒಪ್ಪಿಗೆಳ್ತೀನಿ, ಸನ್ಮಾನ ಸ್ವೀಕಾರ ಮಾಡಕ್ಕೆ ಒಪ್ಪಿಗೆಳ್ತೀನಿ, ಆದ್ರೆ ದಯಮಾಡಿ ಒಂದು ಸಣ್ಣ ಬದಲಾವಣೆ ಮಾಡ್ರಿ. ಅದೇನು ಬದಲಾವಣೆ ಅಂದ್ರ 15-20 ತೊಲಿ ಚಿನ್ನದಿಂದ ಏನ್ ನೀವು ಕತ್ರಿ ಮಾಡಿರಲ್ಲ, ದಯಮಾಡಿ ಆ ಕತ್ರಿ ನನಗೆ ಕೊಡಬಾಡ್ರಿ. 15-20 ತೊಲಿ ಚಿನ್ನದ ಕತ್ರಿಯ ಬದಲಾಗಿ ಒಂದು ಸಣ್ಣ 1 ಗ್ರಾಮಿನ ಕಬ್ಬಿಣದ ಸೂಜಿ ಕೊಡ್ರಿ ನನಗೆ ಅಂತ ಹೇಳಿ ಕಬೀರ್ ದಾಸರು ಹೇಳ್ತಾರೆ. ಯಾಕಂತ ಹೇಳಿದಾಗ ಕಬೀರ್ ದಾಸರು ಮುಂದುವರೆದು ಹೇಳ್ತಾರ, ಕತ್ರಿ ಬಂಗಾರದ್ದಾದ್ರಾಗಿರ್ಲಿ, ವಜ್ರದ್ದಾದ್ರಾಗಿರ್ಲಿ, ಅದರ ಕೆಲಸ ಕತ್ತರಿಸದೆ ಭಾಗ ಮಾಡದೆ, ಕಬ್ಬಿಣದ ಸೂಜಿ ಆದ್ರೂ ಕೂಡ ಅದರ ಕೆಲಸ ಜೋಡಿಸಿ ಒಲೆಯಂತ ಕೆಲಸ ಮಾಡುತ್ತೆ. ಸಮಾಜದ ಎಲ್ಲ ವಿಚಾರಗಳನ್ನ ಬದಿಗಟ್ಟಿ ನಾವು ಸಮಾಜವನ್ನ ಜೋಡಿಸ್ತಕ್ಕಂಥ ಕೆಲಸವನ್ನ ಇಂಥ ಭಜನಾ ಮಂಡಳಿಗಳ ಮೂಲಕ ಮಾಡಬಹುದು. ಇಷ್ಟೆಲ್ಲ ಸತ್ಸಂಗದಲ್ಲಿ ಜನ ಸೇರಿದಾಗ ಒಬ್ಬ ಭಕ್ತ ಎದ್ದು ಕೇಳ್ತಾನೆ, ಸ್ವಾಮಿ ಇಷ್ಟೆಲ್ಲ ನಾವು ಭಕ್ತಿಯಿಂದ ಸೇವೆ ಮಾಡಕತ್ತೀವಿ, ನಾವು ಸ್ವರ್ಗಕ್ಕೆ ಯಾರು ಹೋಗ್ಬೋದು ಅಂತ ಮೇಲಿದ್ದಂತ ಗುರುಗಳು ಹೇಳ್ತಾರೆ. ಸ್ವರ್ಗಕ್ಕೆ ಯಾರು ಹೋಗ್ಬೋದು ಅಂದ್ರ ನಾನು ಹೋದ್ರೆ ಹೋಗ್ಬೋದು ಅಂತೇಳಿ ಗುರುಗಳು ಹೇಳ್ತಾರೆ. ಅವಾಗ ಆಶ್ಚರ್ಯ ಆಗ್ತೈತಿ, ನಾವ್ಯಾರು ಹೋಗ್ತೀವಿ ಅಂತೇಳಿ ನಾವು ಕೇಳಿದ್ರ ನೀವು ಹೋಗೋದು ಹೇಳ್ತೀರಲ್ರಿ ಗುರುಗಳಂತ ಗುರುಗಳು ಹೇಳ್ತಾರ. ನಾವು ಹೋಗೋದು ಅಂತ ನಾನು ಹೋಗೋದಲ್ಲ, ಯಾರಿಗೆ ನಾನು ಅನ್ನೋ ಅಹಂಕಾರ ಹೋಗುತ್ತಾ ಅವ್ರು ಮಾತ್ರ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂಥ ಭಾವನೆ ಹೇಳ್ತಾರ. ಆ ಗಂಗಾವತಿ ಎಲ್ಲ ಹಿಂದೂ ಸಮಾಜದ ಬಾಂಧವರು ಎಲ್ಲ ಭೇದ ಭಾವಗಳನ್ನು ಮರೆತು ಒಂದಾಗಿ ಸನಾತನ ಸಂಸ್ಕೃತಿಯನ್ನ, ದೇಶ ಪ್ರೇಮವನ್ನ ಅಗತ್ಯವಾಗಿ ನಮ್ಮ ಮನದಲ್ಲಿ ತುಂಬಿಕೊಂಡು ತಾಯಿ ಭಾರತೀಯ ಸೇವೆಗೆ ನಾವೆಲ್ಲ ಸನ್ನದ್ಧರಾಗಬೇಕು. ಈ ಸನಾತನ ಸಂಸ್ಕೃತಿಯನ್ನ, ಪೂಜೆ ಪುನಸ್ಕಾರಗಳನ್ನ, ಆಚಾರಗಳನ್ನ, ಮೌಲ್ಯಗಳನ್ನ ಮುಂದಿನ ನಮ್ಮ ಮಕ್ಕಳಿಗೆ, ಮುಂದಿನ ತಲೆಮಾರಿಗೆ ನಾವು ಹಂಚುವಂತ ಕೆಲಸ ಮಾಡಬೇಕು. ಅವುಗಳೆಲ್ಲವನ್ನ
ನೀವು ಮಾಡ್ತೀರಿ ಅನ್ನುವಂಥ ಆಶಾಭಾವನೆ ವ್ಯಕ್ತಪಡಿಸಿ ಇವತ್ತೇನು ಹಿಂದೂ ಧರ್ಮದ ಮೇಲೆ, ಹಿಂದೂ ಧರ್ಮದ ಕ್ಷೇತ್ರಗಳ ಮೇಲೆ ಇವತ್ತೇನು ಬೇರೆ ಬೇರೆ ದಾಳಿಗಳಾಗ್ತವೆ ಅದೆಲ್ಲವನ್ನು ಮೆಟ್ಟಿ ನಿಂತು ಹಿಂದೂ ಧರ್ಮದ ಕೀರ್ತಿ ಪತಾಕೆಯನ್ನ ಜಗತ್ತಿನಾದ್ಯಂತ ನಾವೆಲ್ಲ ಹರಡೋಣ ಅನ್ನುವಂಥ ಆಶಾಭಾವನೆ ವ್ಯಕ್ತ ಕೂಡಿಸ್ಕೊಂಡ್ಬಿಡುತ್ತೆ. ಆ ರೀತಿ ಕೂಡಿಸ್ಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯ ಮಾತರೆ ನಿಮಗೆಲ್ಲ ನಮಸ್ಕಾರಗಳು ತಿಳಿಸುತ್ತಾ, ಈ ಕಾರ್ಯಕ್ರಮ ಯಾಕೆ ಆಯಿತು ಅಂತಂದ್ರೆ, ಈ ಒಂದು ವಿಷಯ ನನಗೆ ಒಂದು 5-6 ತಿಂಗಳ ಕೆಳಗೆ ಕೇಳಿದ್ರೆ, ಧರ್ಮ ನಶಿಸಿದರೆ ಯಾವ ದೇವರು ಉಳಿಯುವುದಿಲ್ಲ ಅನ್ನೋ ಒಂದು ಮಾತು ಹೇಳಿದ್ರು. ಯಾಕಂದ್ರೆ ನಾವು ನಮ್ಮ ದೇವರು ಅಂತ ಒಂದು ವಿಚಾರ ಇಟ್ಕೊಂಡು ಎಲ್ಲ ಕಡೆ ನಾವು ಭಕ್ತಿ ಭಾವದಿಂದ ಅದೇ ಶ್ರದ್ಧೆಯಿಂದ ಎಲ್ಲಾ ನದಿಗಳು ಸಮುದ್ರವನ್ನು ಸೇರುತ್ತವೆ. ಆದರೂ ಕೂಡ ಪ್ರಾರಂಭದಲ್ಲಿ ನಾವು ಯಾವುದೋ ಒಂದು ನಮ್ಮ ಸಣ್ಣ ನಮ್ಮ ಮುಳುಗಮ್ಮ, ದ್ಯಾವಮ್ಮ, ಆಂಜನೇಯ ಈ ರೀತಿ ನಮ್ಮದೇ ಆದಂತ ದೇವರನ್ನು ಸೃಷ್ಟಿ ಮಾಡಿಕೊಂಡು ನಮ್ಮ ಧರ್ಮಕ್ಕೆ ಎಲ್ಲೋ ಒಂದು ಕಡೆ ಅಡಚಣೆ ಬರ್ತಾ ಇದೆ. ನಾವು ಬೇರೆ ಬೇರೆ ಆಗ್ತಾ ಇದ್ದೀವಿ, ಕತ್ರಿ ಕೆಲಸ ಆಗ್ತಾ ಇದೆ. ಇದನ್ನೆಲ್ಲ ಹೋಗ್ಬೇಕಾದ್ರೆ ನಾವೆಲ್ಲರೂ ಒಂದಾಗಬೇಕು. ಎಲ್ಲಿ ಧರ್ಮ ಸೃಷ್ಟಿ ಆಗ್ತದೋ, ಧರ್ಮ ಎಲ್ಲಿ ಉಳಿತದೋ ಆ ಧರ್ಮದ ಜನಾಂಗ ಉಳಿತದೆ. ಆ ಜನಾಂಗವನ್ನು ನಂಬಿರ್ತಕ್ಕಂಥ ಅದರಿಂದನೇ ರಚಿಸಲ್ಪಟ್ಟಂತ ನಮ್ಮ ದೇಶ ಉಳಿತದೆ. ಈ ನಾವು ದೇಶವನ್ನು ಉಳಿಸಬೇಕಾದ್ರೆ, ಕಟ್ಟಬೇಕಾದ್ರೆ ಧರ್ಮದ ಬುನಾದಿಯ ಮೇಲೆ ಮಾತ್ರವೇ ನಮ್ಮ ದೇಶ ನಿಂತಿರೋದು. ಒಂದು ವೇಳೆ ಧರ್ಮದಲ್ಲಿ ನಮ್ಮಲ್ಲಿ ಈಗೇನು ಒಳಗೆ ಬರ್ತಾ ಇದೆ, ಇದು ಕಂಟಿನ್ಯೂ ಆದ್ರೆ ಬಹುಶಃ ದೇಶ ಕಷ್ಟಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ಆ ದೃಷ್ಟಿಯಲ್ಲಿ ಒಂದು ಎಲ್ಲರೂ ನಾವು ಯಾಕೆ ವೈಯಕ್ತಿಕವಾಗಿ ಭಜನೆ ಮಾಡಬೇಕು, ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಒಂದು ವಿಚಾರ ತಲೆಯಲ್ಲಿ ಬಂತು. ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದಿಂದ 10-12 ವರ್ಷಗಳಿಂದ ಏನ್ ಮಾಡ್ತಾ ಇದ್ವಿ ಅದನ್ನ ಸಾಮೂಹಿಕವಾಗಿ ಮಾಡೋಣ ಅನ್ನೋ ಒಂದು ವಿಚಾರಧಾರೆ ಮೇಲೆ ನಾವು ಇದನ್ನ ಮನಸ್ಸಲ್ಲಿ ಇಟ್ಕೊಂಡ್ವಿ. ಅದನ್ನ ಎಲ್ಲ ನಮ್ಮ ಸಹೃದಯ ಬಾಂಧವರಿಗೆ ನಮ್ಮ ಕೈಲಾದ ಮಟ್ಟಿಗೆ ಹೋಗಿ ತಿಳಿಸಿ ಅವರು ಬರ್ತೀವಿ ಅಂತ ಮಾತು ಕೊಟ್ಟರು. ಆ ಪ್ರಕಾರ ನೀವೆಲ್ಲ ಬಂದಿದ್ದೀರಿ. ಎಲ್ಲರ ಒಂದೇ ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಇದು ನಮ್ಮ ಗಂಗಾವತಿಯ ಜನಸಂಖ್ಯೆ ದೃಷ್ಟಿಕೋನದಿಂದ ಬಹಳ ಸಣ್ಣದಾಗಿರಬಹುದು. ಆದರೆ ಇವತ್ತು ನೆಟ್ಟಿರ್ತಕ್ಕಂಥ ಬೀಜ ನಾಳೆ ಹೆಮ್ಮರವಾಗಿ ಬೆಳೆದು ಸಾವಿರಾರು ಮಂದಿಗೆ ಆಶ್ರಯ ಕೊಡುತ್ತೆ. ಇದು ಭಜನಾ ಮುಖಾಂತರವಾಗಿ ನಮ್ಮ ದೇಶ ಒಗ್ಗೂಡುತ್ತೆ ಅನ್ನೋ ಒಂದು ಸಹೋದಯ ಒಂದು ಒಳ್ಳೆ ವಿಚಾರದಿಂದ ಈ ಕಾರ್ಯಕ್ರಮ ನಡೆಸ ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆ ಇನ್ನು ಈಗೇನು ನಾವು ಬಂದಿದ್ದೀವಿ, ಒಂದು 100 ಜನ ಬಂದಿರ್ಬೋದು, 200 ಜನ. ಅವ್ರು ಒಂದು 10 ಜನರಿಗೆ ಹೇಳಿದ್ರೆ ಮುಂದಿನ ವರ್ಷ ಹೀಗೆ ಮಾಡೋದಂತ ಕೆಲವರು ಹೇಳಿದ್ದಾರೆ ಕೂಡ. ಈ ರೀತಿ ಆದಾಗ ಸಾವಿರ ಲಕ್ಷ ಜನಸಂಖ್ಯೆಯಲ್ಲಿ ನಾವಿಲ್ಲಿ ಸೇರ್ತೀವಿ. ಇದೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಈ ಭಜನಾ ಇದರಿಂದನೇ ನಮ್ಮ ದೇಶವನ್ನ ಧರ್ಮವನ್ನ ಕಟ್ಟುತ್ತೀವಿ ಅನ್ನೋ ಆಶಾಭಾವನೆ ಇಟ್ಕೊಂಡು ಈ ಮುಂದಿನ ದಿನಮಾನದಲ್ಲಿ ಒಳ್ಳೆದಾಗಲಿ, ನಾವೆಲ್ಲ ಸೇರೋಣ. ಬಗ್ಗೆ ಕಳೆದ ಒಂದು 6 ತಿಂಗಳಿಂದ ತೇಜೋವಧೆ ಮಾಡುವಂತ ಒಂದು ಷಡ್ಯಂತ್ರ ನಡೀತಾ ಇದೆ. ತಮಗೆಲ್ಲ ಗೊತ್ತಿರುವಂತ ವಿಷಯ. ಒಂದು ಯಾವುದೋ ಒಂದು ಹೆಣ್ಣು ಮಗು ಸೌಜನ್ಯ ಅಂತ ಹೇಳಿ ಒಂದು 6 ವರ್ಷ ಅಥವಾ 7 ವರ್ಷ ಕೆಳಗಡೆ ಇದಾಗಿರ್ತಕ್ಕಂಥ ಘಟನೆಯನ್ನು ಇಟ್ಟುಕೊಂಡೇ ದೇವಸ್ಥಾನದ ಒಂದು ತೇಜೋವಧೆ ಮಾಡುವಂತದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಅದು ಏನಾಗಿದೆ ಅಂತ ಇವತ್ತೆಲ್ಲ ಕಂಡು ಬಂದಿದೆ. ಯಾವ ತರ ಮಾಡಿದರೆ ಪಿತೂರಿ ಮಾಡಿ ಈ ಕರ್ನಾಟಕದಲ್ಲಿ ದೊಡ್ಡ ಯಾತ್ರೆ ಸ್ಥಳ, ದಿನ 10,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಒಂದು ಶ್ರದ್ಧಾ ಕೇಂದ್ರ, ಆ ಒಂದು ಭಾವನೆ ಇರ್ತಕ್ಕಂಥ ಶ್ರದ್ಧಾ ಕೇಂದ್ರಕ್ಕೆ ಧಕ್ಕೆ ತಂದಿರ್ತಕ್ಕಂಥದ್ದು ಎಲ್ಲರಿಗೂ ನಮ್ಮ ಹಿಂದೂ ಸಮಾಜ ಎಚ್ಚೆತ್ಕೋಬೇಕು. ಯಾಕಂದ್ರೆ ನಾವು ಇವತ್ತು ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ಇನ್ನು ಮುಂದೆ ಇನ್ನೂ ಅನೇಕ ದೇವಸ್ಥಾನಗಳಿವೆ ಕರ್ನಾಟಕದಲ್ಲಿ. ಹಾಗಾಗಿ ಆ ದೇವಸ್ಥಾನ ಪರವಾಗಿ ಒಂದು 11 ಬಾರಿ ಶಿವ ಪಂಚಾಕ್ಷರಿ ಮಂತ್ರ ಸಾಮೂಹಿಕವಾಗಿ ಹೇಳಬೇಕು. ಮುಂದಿನ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕೂಡ ಗಂಗಾವತಿ ಇರ್ಬೋದು, ನಮ್ಗೆ ಗೊತ್ತಿರ್ತಕ್ಕಂಥ ಎಲ್ಲರೂ ಕರ್ಕೊಂಡು ಧರ್ಮಸ್ಥಳ ಯಾತ್ರೆಯನ್ನು ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರೂ ಕಣ್ಣು ಮುಚ್ಕೊಡ್ಬೇಕು. 11 ಬಾರಿ ಶಿವ ಪಂಚಾಕ್ಷರಿ ಸಾಮೂಹಿಕವಾಗಿ ಹೇಳೋಣ.